ಕಾವೇರಿ ನೀರು ಹಂಚಿಕೆ ಸಂಬಂಧ ನಾಳೆಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಕೆಆರ್ಎಸ್ ಡ್ಯಾಂನಿಂದ ನೀರು ಹರಿಸುವಂತೆ ಸೂಚನೆ ನೀಡಬೇಕೆಂದು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಈ ಅರ್ಜಿ ಕುರಿತು ನಾಳೆಯಿಂದ ವಿಚಾರಣೆ ಆರಂಭವಾಗಲಿದೆ. ಒಂದು ವೇಳೆ ತೀರ್ಪು ವ್ಯತಿರಿಕ್ತವಾಗಿ ಬಂದರೆ ಹೋರಾಟ ಪ್ರಾರಂಭವಾಗುವ ಸಾಧ್ಯತೆ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಜೊತೆಗೆ ಹೋರಾಟಗಾರರ ಮೇಲೆ ಸಿಆರ್ಪಿಎಫ್ 107 ಕಲಂನಡಿ ಪ್ರಕರಣ ದಾಖಲಿಸಲಾಗಿದೆ. ಇನ್ನು ಜಿಲ್ಲೆಯ ಪ್ರತಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ರೈತರ ಹೋರಾಟಗಾರರ ಸಭೆ ನಡೆಸಲಾಗಿದ್ದು ಕೆಲವು ಸೂಚನೆಗಳನ್ನು ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ರೈತರು ಮತ್ತು ಹೋರಾಟಗಾರರ ಸಭೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಏನು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಈಗ ಪರಿಸ್ಥಿತಿ ಹೇಗಿದೆ? ಅಂದ್ರೆ ನಾಳೆ ಏನು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯೋ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯ ವಾತಾವರಣ ಇದೆ. ಯಾಕೆಂದ್ರೆ ಈಗಾಗಲೇ ರೈತರ ಬೆಳೆಗಳಿಗೆ ನೀರಿಲ್ಲ, ಆದ್ರೂ ಕೂಡ ಪ್ರತಿನಿತ್ಯ ಸುಮಾರು 2000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗಳಲ್ಲಿ ರೈತರ ಜೊತೆ ಒಂದು ಮಾತುಕತೆಯನ್ನ ಕೂಡ ನಡೆಸಲಾಗಿದೆ. ಯಾವುದೇ ರೀತಿಯ ಉದ್ರಿಕ್ತಕಾರಿಯಾಗಿ ಪ್ರತಿಭಟನೆ ನಡೆಸಲಾಗದಂತೆ ಸೂಚನೆ ನೀಡಲಾಗಿದೆ. ಅದೇ ರೀತಿ ಏನು 107 ಹೋರಾಟಗಾರರ ಮೇಲೆ 107 ಕೇಸ್ ಕೂಡ ಹಾಕಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವ್ರು ಏನಾದ್ರೂ ಪ್ರತಿಭಟನೆಯ ವೇಳೆಯಲ್ಲಿ ಅಹಿತಕರ ಘಟನೆ ನಡೆದಿದ್ದೇ ಆದಲ್ಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೂಡ ಕೈಗೊಳ್ಳುವ ರೀತಿಯಲ್ಲಿ ಎಚ್ಚರಿಕೆಯನ್ನ ಈಗಾಗಲೇ ಪೊಲೀಸ್ ಇಲಾಖೆ ನೀಡಿದೆ. ದಿವ್ಯಾ, ಇಲ್ಲಿಯವರೆಗೂ ಸಿಆರ್ಪಿಸಿ 107 ಕಲಂನಡಿಯಲ್ಲಿ ಎಷ್ಟು ಹೋರಾಟಗಾರರ ಮೇಲೆ ಕೇಸ್ ಹಾಕಲಾಗಿದೆ ಸಂತೋಷ್? ಅದರ ಬಗ್ಗೆ ಹೋರಾಟಗಾರರು ಏನ್ ಹೇಳ್ತಾರೆ? ಸುಮಾರು 50ಕ್ಕೂ ಹೆಚ್ಚು ಜನರ ಮೇಲೆ ಈ ಒಂದು ಕೇಸನ್ನ ಹಾಕಲಾಗಿದೆ. ಇದ್ರ ಬಗ್ಗೆ ಪ್ರತಿಕ್ರಿಯಿಸ್ತಕ್ಕಂಥ ಹೋರಾಟಗಾರರು ಇಂದಿಗೂ ಕೂಡ ತಮಿಳುನಾಡಿಗೆ ಸುಮಾರು 2000 ಕ್ಯೂಸೆಕ್ ನಷ್ಟು ನೀರು ಪ್ರತಿನಿತ್ಯ ಅಣೆಕಟ್ಟೆಯಿಂದ ಹರಿದು ಹೋಗ್ತಾ ಇದೆ. ಆದ್ರೆ ರೈತರ ಬೆಳೆಗಳಿಗೆ ಮಾತ್ರ ನೀರನ್ನ ಕೊಡ್ಲಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನಮಗೆ ಎಚ್ಚರಿಕೆಯನ್ನ ನೀಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಆದ್ರೆ ನೀರನ್ನ ನಿಲ್ಸೋದಿಕ್ಕೆ ಯಾಕೆ ರಾಜ್ಯ ಸರ್ಕಾರ ಮುಂದಾಗಿಲ್ಲ? ರೈತರ ಸಮಾಧಿಯ ಮೇಲೆ ಇವರು ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ. ತಮಿಳುನಾಡಿನ ಹಿತವನ್ನ ಕಾಯೋದಕ್ಕೋಸ್ಕರ ಇವರು ಮಂಡ್ಯ ರೈತರ ಮೇಲೆ ಒಂದು ಬೆದರಿಕೆಯನ್ನು ಒಡ್ತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಕಾವೇರಿ ನೀರು ಹಂಚಿಕೆ ಸಂಬಂಧ ನಾಳೆಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಬರುತ್ತೆ. ಹೀಗಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ರೈತ ಮುಖಂಡರಾಗಿರುವಂತಹ ನಂಜುಂಡೇಗೌಡರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಓಕೆ, ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಸಂಬಂಧ ವಿಚಾರಣೆಗೆ ಬರುತ್ತೆ. ನಾಳೆ ಪರಿಸ್ಥಿತಿ ವ್ಯತಿರಿಕ್ತವಾದ್ರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಸರ್? ಮೇಡಮ್, ನಮ್ಮ ರಾಜ್ಯ ಸರ್ಕಾರ ನಾಳೆ ಬರೋ ತೀರ್ಪಿಗೆ ಈಗಾಗ್ಲೇ ಎದುರುಕೊಂಡು ಆಗ್ಲೇ 10-15 ದಿವಸ ನೀರ್ ಬಿಡ್ತಾ ಇದೆ. ಹೌದು, ಇವರು ನಮ್ಮ ರಾಜ್ಯದ ಹಿತ ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗವ್ರೆ. ಮತ್ತೆ ನಾಳೆ ತೀರ್ಮಾನ ಬಂದ್ಮೇಲೆ ಅದು ಯಥಾ ಸ್ಥಿತಿ ಏನಿದೆ ಅದನ್ನ ಪಾಲನೆ ಮಾಡ್ತಾರೆ. ನಮ್ಮೆಲ್ಲಾ ಕಾರ್ಯಾಂಗದ ಇದೇನಿದೆ ವ್ಯವಸ್ಥೆ, ಅದು ಪೊಲೀಸ್ ಇಲಾಖೆ ಆಗ್ಬೋದು, ಕಾನೂನು ಇಲಾಖೆ, ನೀರಾವರಿ ಇಲಾಖೆ ಎಲ್ಲವನ್ನ ಬಳಸ್ಕೊಂಡು ಇವ್ರ ಕುರ್ಚಿ ಉಳಿಸ್ಕೊಳಕ್ಕೆ ತಮಿಳ್ನಾಡಿಗೆ ನೀರ್ ಬಿಡಕ್ಕಂತೂ ಸಿದ್ಧ ಅವ್ರೆ. ನಾವಂತೂ ಹಲವಾರು ರೀತಿ ಗಾಂಧಿ ಮಾರ್ಗದ ಚಳುವಳಿಗಳನ್ನ ಮಂಡ್ಯ ಜಿಲ್ಲೆ ವಿಶೇಷವಾಗಿ ವಿನೂತನವಾದ ಚಳವಳಿ ಎಲ್ಲ ಮಾಡಿದೀವಿ. ಈ ಬಂಡ ವ್ಯವಸ್ಥೆ ಅದಕ್ಕೆ ಬಗ್ತಾ ಇಲ್ಲ ಅಂತಂದ್ರೆ ನಮ್ ಕರ್ತವ್ಯ ತೀವ್ರ ರೀತಿಯ ಹೋರಾಟ ಅಂತೂ ಮಾಡ್ತೀವಿ ಮೇಡಮ್. ಸುಪ್ರೀಂಗೆ ತಲೆ ಬಾಗ್ಲೇಬೇಕು, ಅದನ್ನ ಸರ್ಕಾರ ಮಾಡ್ತಾ ಇದೆ ಅಲ್ವಾ ಸರ್? ಮೇಡಮ್, ಸುಪ್ರೀಂಗೆ ಅಂದ್ರೆ ಬಹುಶಃ ಈಗ ತಮಿಳ್ನಾಡವ್ರನ್ನೇ ಇಲ್ಲಿ ಮೇಂಟೈನ್ ಮಾಡಿ ಅಂತ ಹೇಳಿದ್ರು. ನಮ್ಗೆ 6 ತಿಂಗಳು 8 ತಿಂಗಳಾಗಿದೆ ಕಾಲುವೆಗೆ ನೀರ್ ಬಿಟ್ಟು, ಕುಡಿಯೋ ನೀರಿಲ್ಲ. ನಮ್ಗೆ ಕುಡಿಯಕ್ ನೀರಿಲ್ಲ ಅಂದಾಗ ಅವ್ರು ಕುಡಿಯೋ ನೀರು ತಗೊಳ್ತಾ ಇದಾರೆ ಅಂದ್ರೆ ಇದು ರಾಕ್ಷಸ ಕೃತಿಯ ಅಲ್ದಂತೆ ಬೇರೆ ಏನಲ್ಲ. ನಮ್ಮ ಸರ್ಕಾರ ಅವ್ರು ಮಂದಟ್ ಮಾಡ್ಕೊಡೋದ್ರಲ್ಲಿ ವಿಫಲ ಆಗಿದೆಯೋ ಅದು ಸುಪ್ರೀಂ ಕೋರ್ಟ್ ಅವರ ಪ್ರಭಾವಕ್ಕೆ ಮಂಡಿದೆಯೋ ನಮ್ಗೆ ಅನುಮಾನ ಬರ್ತದೆ. ಯಾರೇ ಪ್ರಜ್ಞಾವಂತರು ಇಂಥ ಸಂದಿಗ್ಧ ಪರಿಸ್ಥಿತಿಲಿ ನಮ್ಗೆ ನೀರಿಲ್ಲಂತೆ ನೀರು ಕೊಡಿ ಅನ್ನೋ ಪರಿಸ್ಥಿತಿ ಯಾವಾಗ್ಲೂ ಬರ್ತಿರ್ಲಿಲ್ಲ. ಎಸ್, ಸರ್ಕಾರ ಪ್ರತಿಯೊಬ್ಬರ ರೈತರ ಕಷ್ಟವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾಳೆ ಯಾವ ರೀತಿಯಾಗಿ ಈ ವಿಚಾರಣೆ ಸಂದರ್ಭದಲ್ಲಿ ವಾದವನ್ನ ಮಂಡಿಸುತ್ತೆ, ಆ ಮೂಲಕ ಏನ್ ನಮಗ್ ನ್ಯಾಯ ಸಿಗುತ್ತೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡ್ತಾ ಇರೋದಷ್ಟೇ ಅಂತ ಅನ್ಸುತ್ತೆ. ಇಲ್ಲ, ರಾಜ್ಯ ಸರ್ಕಾರ ಏನ್ ನಮ್ಗೀಗ 8 ತಿಂಗಳಿಂದ ನೀರ್ ಬಿಟ್ಟಿಲ್ಲ. ಹೋಪ್ಸೇ ಇಲ್ವಾ ನಾಳೆ ನಮ್ಮ ಪರವಾಗಿ ಒಂದು ತೀರ್ಪು ಬರುತ್ತೆ ಅನ್ನೋ ಹೋಪ್ಸೇ ಇಲ್ವಾ ಸರ್? ಖಂಡಿತವಾಗಿಲ್ಲ. ಇವ್ರಿಗೆ ಇದುವರೆಗೆ ನಡ್ಕ ಬಂದಂತದ್ದು ನಮ್ಮ ಏನ್ ಟ್ರಿಬ್ಯುನಲ್ ರಚನೆ ಆಗ್ತಾವಿಂದ ಇಲ್ಲಿ ತನಕ ಬಂದಿದ್ರಲ್ಲಿ ಒಂದು ಸಲನೂ ಕರ್ನಾಟಕದ ಪರವಾಗಿಲ್ಲ ಅನ್ನೋ ತೀರ್ಮಾನ ತಂದು ಬಂದಿಲ್ಲ. ಕಾರಣ ಅಂತಂದ್ರೆ ನಾವು ದುಡ್ಡನ್ನ ವ್ಯಯ ಮಾಡ್ತಾ ಇದೀವಿ. ಕಾನೂನು ಪಂಡಿತರಿಗೆ ನಾವು ಕೊಡ್ಬೇಕಾದಂತ ಮಾಹಿತಿನ ನಮ್ಮ ತಜ್ಞರು ಕೊಡೋದ್ರಲ್ಲಿ ವಿಫಲ ಆಗಿದ್ದಾರೆ. ನಮ್ ತಜ್ಞರು ಬರೀ ಕಮಿಷನ್
ಅಭಿವೃದ್ಧಿ ಹಣದಲ್ಲಿ ಬರುವಂತ ಕಾಲುವೆ ಅಭಿವೃದ್ಧಿ, ಅಣೆಕಟ್ಟೆ ಅಭಿವೃದ್ಧಿ ಬರುತ್ತೆ. ಹಾಗೆ ನಮ್ಮ ಜೊತೆಗೆ ಆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮಾದೇಗೌಡರು ಕೂಡ ಲೈನ್ ನಲ್ಲಿ ಇದ್ದಾರೆ. ನಮಸ್ತೆ ಮಾದೇಗೌಡ್ರೆ, ಈಗ ಇಲ್ಲಿಯವರೆಗೂ ಸರ್ಕಾರ ಫೇಲ್ಯೂರ್ ಅಂತಾನೆ ಹೇಳ್ತೀರಾ ಅಥವಾ ಸರ್ಕಾರದ ನಿಟ್ಟಿನಲ್ಲಿ ಪ್ರಯತ್ನಗಳಾದ್ರೂ ಕೂಡ ರೈತರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ ಸರ್ಕಾರ ಎಡವಿದೆ ಅಂತೀರಾ, ಹೇಗೆ? ಕರೆ ಕಟ್ಟಾಗಿದೆ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡೋಣ. ಎಸ್, ಸರ್ಕಾರದ ಮೇಲೆ ನೇರವಾದಂತಹ ಆರೋಪಗಳು, ಇಲ್ಲಿಯವರೆಗೂ ಕೂಡ ನಮಗೆ ಬೇಕಾದಂತಹ ನೀರುಗಳನ್ನ ಪೂರೈಕೆ ಮಾಡೋದ್ರಲ್ಲಿ ಎಡವಿದೆ. ಆದ್ರೆ ತಮಿಳುನಾಡಿಗೆ ಎಷ್ಟು ಬೇಕೋ ಅಷ್ಟು ಸಾಧ್ಯವಾದಷ್ಟು ನೀರನ್ನ ಕಳಿಸುವಲ್ಲಿ ಯಶಸ್ವಿಯಾಗಿದೆ ರಾಜ್ಯ ಸರ್ಕಾರ. ಈ ನಿಟ್ಟಿನಲ್ಲಿ ನಾಳೆ ಏನಾಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಗಿಂತ ಹೆಚ್ಚಾಗಿ ಹೀಗೆ ಆಗುತ್ತೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ರೈತ ಹೋರಾಟಗಾರರು ಬಹಳಷ್ಟು ಆಕ್ರೋಶಿತರಾಗಿ ನಾವಿಂದು ಮುಂದಿನ ದಿನಗಳಲ್ಲಿ ಇಷ್ಟು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟಗಳನ್ನ ಮಾಡೋ ಹಾಗಿಲ್ಲ. ಒಂದು ವೇಳೆ ನೀವು ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತೀವಿ ಅಂತ ಹೇಳೋದಲ್ಲದೆ ಕೆಲವರ ಮೇಲೆ ಕೇಸ್ ಕೂಡ ಹಾಕಲಾಗಿದೆ.